ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಹಿಂದಿನ ಒಂದು ಪಾರ್ಟ್ 1 ಪಾರ್ಟ್ 2 ವಿಡಿಯೋದಲ್ಲಿ ನಾವು ಮೀನಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮೀಡಿಯನ್ನದ ಮೇಲೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣ. ಇಲ್ಲಿಯೂ ಕೂಡ 3 ರೀತಿಯ ಪ್ರಾಬ್ಲಮ್ಗಳನ್ನು ನೋಡ್ಬೋದು. ಒಂದನೇದು ಅನ್ಗ್ರೂಪ್ಡ್ ಡಾಟಾ ಇದ್ದಾಗ, ಎರಡನೇದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನು, ಮೂರನೇದು ಕಂಟಿನ್ಯೂಯಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಯಾವ ರೀತಿ ಅಂತ ಹೇಳಿ. ಇಲ್ಲಿ ಮೊದಲು ನಾವು ಅನ್ಗ್ರೂಪ್ಡ್ ಡಾಟಾದನ್ನು ನೋಡೋಣ. ಅನ್ಗ್ರೂಪ್ಡ್ ಡಾಟಾ ಅಥವಾ ಇಂಡಿವಿಜುವಲ್ ಅಬ್ಸರ್ವೇಷನ್ಸ್ಗಳಿಗೆ ಫಾರ್ಮುಲಾ ಮೀಡಿಯನ್ ಈಸ್ ಈಕ್ವಲ್ ಟು ಸೈಜ್ ಆಫ್ n+1 ಡಿವೈಡೆಡ್ ಬೈ ಟೂತ್ ಐಟಮ್ ಅಥವಾ ಟೂತ್ ವ್ಯಾಲ್ಯೂ ಅಂತ ನಾವು ಕರಿತೀವಿ. ಪ್ರಾಬ್ಲಮ್ ನೋಡ್ರಿ. ಕ್ಯಾಲ್ಕುಲೇಟ್ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಾಟಾ ಕೊಟ್ಟಾರ 8, 5, 2, 6, 12, 15, 35, 55, 3. ಇಲ್ಲಿ ನಮ್ಗೆ ಆನ್ಸರ್ ಮಾಡಬೇಕು ಅಂತಂದ್ರೆ ಫಸ್ಟ್ ಕೊಟ್ಟಿರೋ ಡಾಟಾವನ್ನು ನಾವು ಏನು ಮಾಡಬೇಕು ಅಂದ್ರೆ ರೀಅರೇಂಜ್ ಮಾಡ್ಕೋಬೇಕು. ರೀಅರೇಂಜ್ ದ ಗಿವನ್ ವ್ಯಾಲ್ಯೂಸ್ ಇನ್ ದ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಮ್ಯಾಗ್ನಿಟ್ಯೂಡ್ ಅಂದರೆ ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಒಳಗೆ ಬರೀಬೇಕು. ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ನಾವು ಬರ್ಕೋಬೇಕು. ಇಲ್ಲಿ ನಾನು ಏರಿಕೆ ಕ್ರಮದಲ್ಲಿ ಬರಿತೀನಿ. ಏರಿಕೆ ಕ್ರಮದಲ್ಲಿ ಬರೆದ್ರೆ 2, 3, 5, 6, 8, 12, 15, 35, 55 ಬರುತ್ತೆ. ದೆನ್ ಇದಾದಮೇಲೆ ನಾವು ಎನ್ ಅಂತಂದರೆ ಎಷ್ಟಿದಾವೆ ನೋಡ್ರಿ ಐಟಮ್. ಟೋಟಲ್ 9 ಅದಾವೆ. n ಈಸ್ ಈಕ್ವಲ್ ಟು 9 ಆಗುತ್ತೆ. ಎರಡು ರೀತಿಯ ಪ್ರಾಬ್ಲಮ್ಗಳು ಇದರಲ್ಲಿ ಬರ್ತಾವೆ. ಒಂದು ಆಡ್ ಎನ್ ಬರೋದು, ಇನ್ನೊಂದು ಈವನ್ ಬರೋದು. ಒಂದು ಸಮ, ಒಂದು ಬೆಸ ಬರುತ್ತೆ. ಇದು ಎನ್ ಏನೈತಿ ಬೆಸದಲ್ಲಿ ಇದೆ. ಫಾರ್ಮುಲಾ ಮೀಡಿಯನ್ ಈಸ್ ಈಕ್ವಲ್ ಟು ಸೈಜ್ ಆಫ್ n+1 ಡಿವೈಡೆಡ್ ಬೈ ಟೂತ್ ಐಟಮ್. ಸೈಜ್ ಆಫ್ 9+1 ಡಿವೈಡೆಡ್ ಬೈ ಟೂತ್ ಐಟಮ್. 9+1 ಅಂದರೆ 10. 10 ಡಿವೈಡೆಡ್ ಬೈ ಟೂತ್ ಐಟಮ್. ದಿಸ್ ಈಸ್ ಈಕ್ವಲ್ ಟು 5th ಐಟಮ್. 5th ಐಟಮ್ ಮತ್ತಿದು ಆನ್ಸರ್ ಅಲ್ಲ. ಈಗ ನೀವೇನು ರೀಅರೇಂಜ್ ಮಾಡಿರಿ ಇದ್ರೊಳಗೆ 5ನೇ ಐಟಮ್ ಯಾವುದು ಅಂತಂದ್ರೆ ನೋಡ್ಬೇಕು. ಇಲ್ಲಿ 5ನೇದು ಇರೋದು ಯಾವುದು? 8. ದೇರ್ ಫೋರ್ ಮೀನ್ ಈಸ್ ಈಕ್ವಲ್ ಟು ಎಷ್ಟು? 8. ಇದ್ರ ಮೇಲೆ ಎರಡನೇ ಪ್ರಾಬ್ಲಮ್ ನೋಡೋಣ. ಇನ್ನೊಂದು ಕ್ಯಾಲ್ಕುಲೇಟ್ ಮೀಡಿಯನ್ ಎಕ್ಸು. ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ. ಕೊಟ್ಟಿರೋ ಪ್ರಾಬ್ಲಮ್ ಆಲ್ರೆಡಿ ಏರಿಕೆ ಕ್ರಮದೊಳಗೆ ಇದೆ. ನೀವು ಮತ್ತೇನು ಇದನ್ನು ಮ್ಯಾಗ್ನಿಟ್ಯೂಡ್ ಒಳಗೆ ಬರೆಯುವಂತಹ ಅವಶ್ಯಕತೆ ಇಲ್ಲ. ಎನ್ ಎಷ್ಟೈತಿ ಅಬ್ಸರ್ವ್ ಮಾಡಿರಿ. ಒಟ್ಟು ಇರೋ ವ್ಯಾಲ್ಯೂಗಳು ಎಷ್ಟಿದಾವೆ ಅಂತಂದ್ರೆ 6 ಅದಾವೆ. ಸಮ ಸಂಖ್ಯೆಗಳು ಅದಾವೆ. ಅಗಳಿದು 9 ಇತ್ತು, ಬೆಸ ಸಂಖ್ಯೆ ಇತ್ತು. ಇಲ್ಲೂ ಕೂಡ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. ಮೀಡಿಯನ್ ಈಸ್ ಈಕ್ವಲ್ ಟು ಸೈಜ್ ಆಫ್ n+1 ಡಿವೈಡೆಡ್ ಬೈ ಟೂತ್ ಐಟಮ್. ಎನ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ರೀ? 6. ಸೈಜ್ ಆಫ್ 6+1 ಡಿವೈಡೆಡ್ ಬೈ ಟೂತ್ ಐಟಮ್ ಅಂತ ಬರೆದ್ರಿ. ಅದಾದಮೇಲೆ ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ ಅಂತಂದ್ರೆ ಸೈಜ್ ಆಫ್ 3.5 ಅಂತ ಬರುತ್ತೆ. ಅಗಾಳಿ ಪ್ರಾಬ್ಲಮ್ ಒಳಗೆ ಏನಾಗಿತ್ತು ಅಂತಂದ್ರೆ ನಿಮ್ಗೆ ರೌಂಡ್ ವ್ಯಾಲ್ಯೂ ಬಂದುಬಿಟ್ಟಿತ್ತದ 5th ಐಟಮ್ ಅಂಥೇಳಿ. 5th ಐಟಮ್ ಯಾವುದೈತಿ ಅಂತ ನೋಡಿ ನೀವು ಅದನ್ನು ಮೀಡಿಯನ್ ಅಂತ ಬರೆದ್ರಿ. ಇಲ್ಲಿ 3.5 ಐತಿ. 8 + 10 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 9. ಮೀಡಿಯನ್ ಈಸ್ ಈಕ್ವಲ್ ಟು ಎಷ್ಟು? 9. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದ್ದಾಗ ಮೀಡಿಯನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ.